ಪಿತ್ತರಸವು ತಲೆಯಲ್ಲಿ ಉತ್ಪತ್ತಿ ಆಗ್ತದೆ. ಇದು ಯಾರ ಮಂಡೆ ಅಂತ ಆಗ್ಬೇಕು ನಂಗೆ ಈ ರೀತಿ ಉತ್ತರ ಬರ್ದದ್ದು. ಗೋವಿಂದ, ಗೋವಿಂದ ಇಲ್ಲಿ ಬರ. ನಿಂಗೆ ಪಿತ್ತರಸ ಎಲ್ಲಿಯ ತಲೆಯಲ್ಲಿ ಉತ್ಪತ್ತಿ ಆಗುದಾ? ಹ, ಬಾಯ್ಲಿ. ಅಲ್ಲನ, ನಿಂಗೆ ಇದು ಯಾವ ಮಹಾನುಭಾವ ಹೇಳಿಕೊಟ್ಟದ್ದು ಮಾರಯ್ಯ? ಹ, ಅದು ನೀವೆಲ್ಲ ನಾನು ಯಾವಾಗ ಹೇಳಿಕೊಟ್ಟಿದ್ದೇನೆ ನಿಂಗೆ? ಪಿತ್ತ ನನ್ನ ತಲೆಗೆ ಏರಿದ್ರೆ ಉಂಟಲ್ಲ ಅಂತ. ಓ ಪುಣ್ಯಾತ್ಮ, ಅದು ಬೇರೆ ಮಾರಯ್ಯ. ಅದು ಪಿತ್ತ ನೆತ್ತಿಗೇರು. ಪಿತ್ತ ನೆತ್ತಿಗೇರು ಅಂದ್ರೆ ಸಿಟ್ಟು ಬರುದಂತ ಅರ್ಥ. ಇದು ಪಿತ್ತ ರಸ ಅಲ್ಲ. ನಿಂಗೆ ಒಂದು ಪಿತ್ತ ನೆತ್ತಿಗೇರು ಮತ್ತೆ ಪಿತ್ತ ರಸದ್ದು ವ್ಯತ್ಯಾಸ ಗೊತ್ತಿಲ್ವ ಮಾರಯ್ಯ? ಬಾಯಿಗೆ ಬಂದದ್ದು ಬರೆಯುವುದು. ಕನ್ನಡ ಟೀಚರ್ ಬಂದು ಪಿತ್ತ ಅಂತ ಹೇಳುದು, ವಿಜ್ಞಾನದ ಟೀಚರ್ ಬರುದು ಅವರದೊಂದು ಪಿತ್ತ ಅಂತೆ, ಹಿಂದಿ ಟೀಚರ್ ಬರುದು ಅವರೊಂದು ಪಿತ್ತ ಹೇಳುದು. ಅದು ಹಿಂದಿದ್ದು ಪಿತ್ತ ಅಲ್ಲ, ಪಿತ ಹೇಳು. ಹಾ, ತಂದೆ ಅದು. ನೀನು ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಿ. ನೀವು ಬರೀಬೇಕಲ್ಲ, ಅದು ಕನ್ನಡದ ಪಿತ್ತವ, ವಿಜ್ಞಾನದ ಪಿತ್ತವ, ಹಿಂದಿಯ ಪಿತ್ತವ ಅಂತ. ನಿಂಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಇಲ್ವಾ ವಿಜ್ಞಾನ ಅಂತ? ಇಲ್ವಾ, ಬರೀಲಿಲ್ವಾ ನಿಂಗೆ ಇಲ್ಲಿ? ಹ, ಮತ್ತೆ ನೀನದು ಕನ್ನಡದ್ದು ಪಿತ್ತ ಅಂತ ಹೇಗೆ ತಿಳ್ಕೊಳ್ಳುದ? ಅದ್ರಲ್ಲೂ ಕನ್ನಡದಲ್ಲಿ ಅದಕ್ಕೆ ಪಿತ್ತ ರಸ ಹೇಳ್ತಾರ, ಪಿತ್ತ ನೆತ್ತಿಗೇರು ಹೇಳುದಲ್ಲ. ಬಾಯಿಗೆ ಬಂದದ್ದು ಬರೆಯುದು. ನಿಲ್ಲು ನಿಲ್ಲು, ಎಲ್ಲಿ ಹೋಗುದು, ಎಲ್ಲಿ ನಿಲ್ಲು. ಇನ್ನದು ಸುಮಾರುಂಟು, ಇನ್ನೊಂದಿತ್ತಿಲ್ಲಿ. ಹಾ, ನಕ್ಷತ್ರಗಳು ಏಕೆ ಮಿನುಗುತ್ತವೆ? ಇದು ಅವರ ಕೆಲಸ. ಅದನ್ನೆಲ್ಲ ನಾವು ಕೇಳಬಾರ್ದು. ಈಗ ನನ್ನ ಕೆಲಸ ಯಾವ್ದು ಗೊತ್ತುಂಟಾ? ಬೆನ್ನಿಗೆ ಎರಡು ಕೊಡುದು ನನ್ನ ಕೆಲಸ ನಿನ್ನದು. ನಿಮ್ಗೆ ಓದ್ಲಿಕ್ಕೆ ಸಂಕಟ. ಬಾಯಿಗೆ ಬಂದದ್ದು ಬರ್ದಿಡುದು ಇಲ್ಲಿ ಅಲ್ಲನಾ? ನೀವು ಯಾವಾಗ್ಲೂ ಹೇಳುದಲ್ಲ ಬೇರೆಯವರು ಎಂತ? ಯಾವಾಗ ಮಾತಾಡ್ಬಾರ್ದು. ನಾನು ಯಾವಾಗ ಹೇಳಿದ್ದ? ಮತ್ತೆ ಬೇರೆಯವರ ವಿಷಯ ನಾವು ಕೇಳಬಾರ್ದಂತ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಿ. ನೀತಿ ಮಾತು ಹೇಳುವಾಗ ಹೇಳಿದ್ದು. ನಾವು ಹಿರಿಯರು ಏನೋ ಮಾತಾಡ್ತಾ ಇದ್ದೇವೆ, ನೀನೊಂದು ಬಾಯಿ ಹಾಕುದು ಸರಿಯಾ? ತಪ್ಪಲ್ಲ. ಆಗ ಅದನ್ನು ಹೇಳಿದ್ದು. ನೀನು ಅದನ್ನು ಇದಕ್ಕೆ ಅಳವಡಿಸಿಕೊಳ್ಳುದ ಮಾರಾಯ? ಈ ಮಕ್ಕಳಿಗೆ ಎಂತ ಹೇಳಿದ್ರು ಕಷ್ಟವೇ. ಬೆನ್ನು ಕೂಡ ಬಿತ್ತು. ಎಂತದ ಉಂಟು ಮಾರಾಯ, ನೀನ್ ಬರ್ತಿದ್ದಿ ಏನಿಲ್ಲ. ಹಾ, ಇದು ಗಗನಯಾತ್ರಿಗಳಿಗೆ ಆಕಾಶ ಏಕೆ ಕಪ್ಪು ಕಾಣುವುದೆಂದರೆ ಅವರು ಕೂಲಿಂಗ್ ಗ್ಲಾಸ್ ಹಾಕಿರುತ್ತಾರೆ. ನಿನ್ನದು ಮಾವನ ಕಂಪನಿಯ ಕೂಲಿಂಗ್ ಗ್ಲಾಸ್. ಗಗನಯಾತ್ರಿಗಳಿಗೆ ಏನಾದ್ರು ಉಚಿತ ಯೋಜನೆ ಉಂಟಾ ಕೊಡ್ಲಿಕ್ಕೆ? ಹೌದನಾ? ಅದು ಹಾಗೆ ಅಲ್ಲ. ಮತ್ತೆ ಎಂತ ಮಾರಾಯ, ಇದು ಯಾರು ಹೇಳಿದ್ದ ನಿಂಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗ್ತಾರಂತ? ಅದು ಹಾಗೆ ಅಲ್ಲ. ನೀನು ಬಾಯಿ ಮುಚ್ಚು. ಎಂತಲ್ಲ, ನಿನ್ನ ಹತ್ರ ಪ್ರತಿಯೊಂದಕ್ಕೊಂದು ಸ್ಪಷ್ಟನೆ ಇರ್ತದೆ, ಆಯ್ತಾ? ನಿನ್ನದು ಆ ಸ್ಪಷ್ಟನೆ ಎಲ್ಲ ನನ್ಗೆ ಕೊಡುದು ಬೇಡ. ನಿನ್ನದು ಪೇಪರ್ ನೋಡಿ ನಂಗೆ ಕಣ್ಣು ಬಿಸಿಯಾಗಿದೆ. ಈಗ ನಾನು ಕೂಲಿಂಗ್ ಗ್ಲಾಸ್ ಹಾಕ್ಬೇಕು, ಗೊತ್ತಾಯ್ತಲ್ಲ? ಕಣ್ಣು ತಂಪು ಮಾಡ್ಲಿಕ್ಕೆ. ಮಾಮನ ಕೂಲಿಂಗ್ ಗ್ಲಾಸ್ ಉಂಟು, ಜಾತ್ರೆಗೆ ತಕೊಂಡದ್ದು. 100 ರೂಪಾಯಿದು ಬೇಕಾ ಟೀಚರ್? ನೀನೇ ಸ್ವಲ್ಪ ಹಾಕು. ನಂಗೆ ಹೇಳ್ತಾನವ. ವಿದ್ಯುತ್ ಅನ್ನು ಮಂಡಲದಲ್ಲಿ ಇಡುವುದಕ್ಕೆ ವಿದ್ಯುತ್ ಮಂಡಲ ಎನ್ನುವರು. ಇದು ನಾನು ನಿಂಗೆ ಹೀಗೆ ಕಲಿಸಿದ್ದ? ಇದು ನಾನು ಹೌದಾ ನಿಂಗೆ ಕಲಿಸಿದ್ದು? ನನಗೆ ನಾಗಮಂಡಲ ಗೊತ್ತುಂಟು, ಧರಣಿ ಮಂಡಲ ಗೊತ್ತುಂಟು, ವಿದ್ಯುತ್ ಮಂಡಲ ಎಂತಂತ ಗೊತ್ತಿಲ್ಲ. ನಾನು ವಿದ್ಯುತ್ ಮಂಡಲ ಕಲಿಸಿದ್ದು ನಿನ್ನ ಮಂಡೆಗೆ ಹೋಗ್ಲೇ ಇಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ನೀ ಮಂಡೆ ತಗ್ಗಿಸಿ ಕಣ್ಣು ಕೂರ್ತಾ ಇದ್ದಿ. ಅದಕ್ಕೆ ನಿಂಗೆ ತಲೆಗೆ ಹೋಗ್ಲಿಲ್ಲ, ಗೊತ್ತಾಯ್ತಲ್ಲ? ಬೇರೆ ಎಲ್ಲ ಗೊತ್ತುಂಟು ನಿಂಗೆ, ಅಧಿಕ ಪ್ರಸಂಗ. ಇದನ್ನೊಂದು ಇಷ್ಟು ಸುಲಭದ ಪ್ರಶ್ನೆ ಅನ್ನೊಂದು 1 ಅಂಕದ ಪ್ರಶ್ನೆ, ಅಷ್ಟು ಸುಲಭದ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಆಗ್ಲಿಲ್ಲ ನಿಂಗೆ. ಇದಕ್ಕೊಂದು ತಪ್ಪು 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 ಹಾಕಿ ನನ್ನ ಪೆನ್ನಿನ ಶಾಯೇ ಖಾಲಿ ಆಯ್ತು. ನಿಂಗೆ ಬುದ್ಧಿ ಬರುದಿಲ್ಲ. ಮನುಷ್ಯರು ಜೀರ್ಣಿಸಲಾಗದ ಪ್ರಾಣಿಗಳು ಜೀರ್ಣಿಸುವ ಅಮ್ಮ ಮಾಡಿದ ಪುಂಡಿ. ನಿಂಗೆ ಅಮ್ಮ ಅಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಪುಂಡಿ ಬೇಯಿಸಿ ಕೊಡ್ತಾರಲ್ಲ, ನಿಂಗೆ ಸೊಕ್ಕು ತಿಂದು ಸೊಕ್ಕು ಬಂದಿದೆ, ಮತ್ತೆಂತಲ್ಲ, ಆಯ್ತಾ? ಧರ್ಮಕ್ಕೆ ಬೆಳಿಗ್ಗೆ ಎದ್ದ ಕೂಡ್ಲೆ ಕೂತ್ಕೊಂಡ ಕಡೆಯಲ್ಲಿ ತಿಂಡಿ ಬೇಯಿಸಿ ತಂದು ಕೊಡ್ತಾರಲ್ಲ, ಅದಕ್ಕೆ ಸೊಕ್ಕು ಬಂದಿದೆ, ಮತ್ತೆಂತಲ್ಲವಾ? ಪುಂಡಿ ಬಿಸಾಡಿದ್ರೆ ಟೈ ಶಬ್ದ ಬರ್ತದೆ ಅಲ್ಲ? ಇನ್ನು ಬೆನ್ನಿಗೆ 4 ಕೊಟ್ರೆ ಶಬ್ದ ಎಂತ ಶಬ್ದ ಬರ್ತದೆ ನೋಡುವನ? ಆಹಾರ ಬಿಸಾಡುವ ಮಾತಾಡ್ತಾನೆ. ಈಗ ಮಾತಾಡ, ಈಗ ಬಾಯಿ ಬರುದಿಲ್ಲ ಅವನಿಗೆ ಮಾತಾಡ್ಲಿಕ್ಕೆ. ಇದಕ್ಕೆಂತ ಸ್ಪಷ್ಟನೆ ಕೊಡ್ತಿ? ನಾನು ಸುಳ್ಳು ಹೇಳುದಲ್ಲ, ಬೇಕಾದ್ರೆ ನಾನು ಪುಂಡಿ ತಂದು ಕೊಡ್ತೇನೆ, ನೀವೊಂದ್ಸಲ ತಿನ್ಲಿಕ್ಕೆ ನೋಡಿ. ನಾವು ಹುಲ್ಲು ತರಕಾರಿಗಳನ್ನು ತಿಂದು ಬದುಕಲು ಸಾಧ್ಯವೇ ಇಲ್ಲ. ವಾರಕ್ಕೊಂದು ದಿನ ಆದರೂ ಕೋಳಿ ಬೇಕು. ಬಾಯಿ ಚಪ್ಪೆ ಆಗ್ತದೆ. ಬಾಯಿ ಚಪ್ಪೆ ಆಗ್ತದಲ್ಲ? ಚಪ್ಪೆಗೆ ಎಲ್ಲ ಮದ್ದುಂಟು ನಮ್ಮ ಹತ್ರ. ಯಾವ ರೀತಿ ಚಪ್ಪೆ ಇದ್ರೆ ಹೇಗೆ ಅದನ್ನು ಸರಿ ಮಾಡ್ಬೇಕು ಎಲ್ಲ ನಮ್ಗೆ ಗೊತ್ತುಂಟು, ಆಯ್ತಾ? ಪ್ರತಿ ವರ್ಷ ನಿನ್ನ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಚಪ್ಪೆ ಇರುವ ಮಕ್ಕಳೆಲ್ಲ ಬರ್ತಾರೆ, ಎಲ್ಲ ಸರಿ ಮಾಡಿ ಕಳಿಸ್ತೇವೆ ನಾವು. ಖಾಲಿ ತಿನ್ಲಿಕ್ಕೆ ಶಾಲೆಗೆ ಬರುದು.
ಮತ್ತೆ ಎಂತಕ್ಕಲ್ಲ. ಊಟದಲ್ಲಿ ನಿಮ್ಗೆ ಕಬಾಬು ಬೇಕು, ಕೋಳಿ ಬೇಕು ಅಲ್ಲ. ನೀನು ಮಾರ್ಕ್ ತೆಗೆದು ತೋರಿಸು, ಆಮೇಲೆ ನೋಡು ಆಯ್ತಾ. ನಿಮ್ಮ ಪೇಪರ್ ನೋಡಿ ನಮ್ಮ ಮುಖ ಸಹ ಚಪ್ಪೆ ಆಗ್ತದೆ. ಏನ್ ಇಷ್ಟು ಕಲಿಸಿದ್ರು ಏನು ಫಲ ಇಲ್ಲಲ್ಲ, ಇನ್ನು ಯಾವ ರೀತಿ ಕಲಿಸುದಪ್ಪ ಈ ಮಕ್ಕಳಿಗೆ ಅಂತ ನಮ್ಮ ಮುಖ ಚಪ್ಪೆ ಆಗ್ತದೆ. ಕೊನೆಯ ಬೆಂಚಿನಲ್ಲಿ ಕಾಣದಿದ್ರೆ ಅವನನ್ನು ಎದುರು ಬೆಂಚಿನಲ್ಲಿ ಹಾಕ್ಬೇಕು. ಸೊಕ್ಕು, ಅವನಿಗೆ ಯಾವುದೇ ರೀತಿಯ ರೋಗ ಇಲ್ಲ. ಈಗ ಅವ ಕರಿಹಲಿಗೆ ಮುಂದೆ ಕೂತ್ಕೊಂಡಿದ್ದಾನೆ, ಆದ್ರೂ ಅವನಿಗೆ ಬೋರ್ಡ್ ಕಾಣುದಿಲ್ಲ. ಆಗ ಎಂತ ಹೇಳ್ತಿ? ಆಗ ಏನಾದ್ರೂ ದೋಷ ಉಂಟಾ? ಹಾಗಾದ್ರೆ ಅವನ ಜಾತಕದಲ್ಲೇ ಎಂತದ ದೋಷ ಇರ್ಬೇಕು? ಜಾತಕ ದೋಷ. ಭಟ್ರಿಗೆ ಜಾತಕ ತೋರಿಸ್ಬೇಕು. ಮೊದಲು ನಿನ್ನ ಜಾತಕ ತೋರಿಸ್ಬೇಕು ಆಯ್ತಾ. ನೀನು ಈ ನಮೂನೆಯಲ್ಲಿ ಉತ್ತರ ಬರೀತಿಯಲ್ಲ ಮಾರಾಯ, ನಿಂಗೆ ಎಂತ ದೋಷ ಉಂಟು ಅಂತ ಗೊತ್ತಾಗ್ಬೇಕು ನಂಗೆ. ಅಲ್ಲನಾ, ಅದು ಸಮೀಪ ದೃಷ್ಟಿ ದೋಷ ಮತ್ತು ದೂರ ದೃಷ್ಟಿ ದೋಷ ಯಾರಿಗೆ ಹೇಳಿಕೊಟ್ಟದ ನಾನು? ಮೊನ್ನೆಯಲ್ಲಿ ತರಗತಿಯಲ್ಲಿ ಪ್ರಶ್ನೆ ಕೇಳುವಾಗ ಉತ್ತರ ಹೇಳಿದಿ ನೀನು, ಅದೇ ಮತ್ತೆ ಎಂತ? ಅದು ಸ್ವಲ್ಪ ತಿರುಗಿಸಿ ಕೊಟ್ಟದ್ದು ಮಾರಾಯ. ನೀವು ತಲೆ ಖರ್ಚು ಮಾಡ್ಬೇಕಲ್ವಾ? ಸೀದಾ ನೀವು ಪುಸ್ತಕದಲ್ಲಿ ಇದ್ದದನ್ನೇ ಕೊಟ್ರೆ ನೀವು ತಲೆ ಖರ್ಚು ಮಾಡುದು ಬೇಡ್ವಾ? ಸ್ವಲ್ಪ ಯೋಚನೆ ಮಾಡಿ ಉತ್ತರ ಬರಿಬೇಕು ಗೋವಿಂದ. ಎಂತ ಇದು? 1 ಮಾರ್ಕ್ ಎಲ್ಲಿ 1 ಮಾರ್ಕ್ ಮಾರೆ? ನೀನು ಎಂತೆಂತ ಉತ್ತರ ಬರ್ದಿದಿ, ನಾನು ಎಲ್ಲಿಂದ ಕೊಡುದು 1 ಮಾರ್ಕು? ಆದದ್ದಾಯ್ತು, ಇದು ಕಿರು ಪರೀಕ್ಷೆ ಅಲ್ಲ, ಮಧ್ಯವಧಿ ಪರೀಕ್ಷೆಗೆ ಓದ್ಬೇಕು. ಅರ್ಥ ಆಗದಿದ್ರೆ ನನ್ನ ಹತ್ರ ಬಾ, ನಾನು ಹೇಳಿಕೊಡ್ತೇನೆ ಆಯ್ತಾ.